ಮಾಡೆ ಕಡೆಗೆ ಅವರು ಹೋಗಿ ಕೊನೆಗೆ ಯಡಿಯೂರಪ್ಪನ ಮಗನ ಮದುವೆಯಲ್ಲಿ ಆ ಸಂದರ್ಭ ಬಂದಾದರೂ ಸುದ್ದಿ ನೋಡಿದ್ದೀವಿ ನಾವು. ಆದರೆ ಇವತ್ತಿಗೂ ಅವ್ರನ್ನ ಪಕ್ಷ ತೆಗೆದುಕೊಂಡಿಲ್ಲ ಕೆ ಎಸ್ ಈಶ್ವರಪ್ಪರವ್ರನ್ನ. ಇವತ್ತು ನಾವು ಹಿಂದೂ ಅಂತ ಹೇಳ್ತಾ ಅಡ್ಡಾಡ್ತಾ ಇದ್ದಾರೆ ಪಾಪ ಅವರು. ನಮ್ಮ ಯತ್ನಾಳರು ಇನ್ನೂ ಬಾಗಿಲು ತೆಗೆದಿಲ್ಲ. ಹಾಗೆ ನಮ್ಮ ವಿಜಯೇಂದ್ರವರ ವೈರಿಗಳೇನು ಕಡಿಮೆ ಆಗಿಲ್ಲ, ವೈರಿಗಳು ಹೆಚ್ಚಾಗ್ತಾನೆ ಇದ್ದಾರೆ. ಅವ್ರು ಬೇಡಪ್ಪ ನಮಗೆ ವಯಸ್ಸು ಸಣ್ಣವರು ಅನುಭವ ಇಲ್ಲ ಅನ್ನೋದು. GM ಸಿದ್ದೇಶ್ವರ ಅವರು ಹಿಡ್ಕೊಂಡು BP ಹರೀಶ್ ಅವರು ಹಿಡ್ಕೊಂಡು ಹಾಗೆ ಶುರು ಆಗ್ತದೆ ಲಿಸ್ಟು. ಕುಮಾರ ಬಂಗಾರಪ್ಪ ಆಗಿರ್ಬೋದು, ಅದರ ನಂತರ ಪ್ರತಾಪ್ ಸಿಂಹ ಆಗಿರ್ಬೋದು, CT ರವಿ ಆಗಿರ್ಬೋದು, ಸುನೀಲ್ ಕುಮಾರ್ ಆಗಿರ್ಬೋದು, ಬೇಳೂರು ಗೋಪಾಲಕೃಷ್ಣ ಆಗಿರ್ಬೋದು. ಅದೇ ಕಾಲಕ್ಕೆ ನಿಮಗೆ ಗೊತ್ತದೆ ಈಗಾಗಲೇ KS ಸ್ವಲ್ಪ ಹೇಳಿದ್ರೆ ನಿಮಗೆ ಅರವಿಂದ್ ಲಿಂಬಾವಳಿಯವರಾಗಿರ್ಬೋದು, H ವಿಶ್ವನಾಥ್ ಅವರಾಗಿರ್ಬೋದು. ಎಲ್ಲರೂ ಬೇಡಪ್ಪ, ಒಕ್ಕೊರಿನ ಅಭಿಪ್ರಾಯ ವಿಜಯೇಂದ್ರ ಬೇಡ. ಮತ್ತು ಇವ್ರು ಹಿಂದಿದ್ಕೊಂಡು ಸದಾನಂದ ಗೌಡರಾಗಿರ್ಬೋದು, ನಮ್ಮ ಬೊಮ್ಮಾಯಿ ಅವರಾಗಿರ್ಬೋದು, ಇವರು ಸಹ ಇದು ನಡೆಸಲೇಬೇಕಪ್ಪ. ಯಾಕೆ ನಾವು ಸೀನಿಯರ್ ಇದ್ದೀವಲ್ಲಪ್ಪ ಪಾರ್ಟಿಯಲ್ಲೇ, ನಮ್ಮನ್ನು ಬಿಟ್ಟು ಆ ಹುಡುಗನ ನೀವು ಮಾಡ್ತಾ ಇದ್ದೀರಿ, ಏನು ಅನ್ಬೋದು ಅವನಿಗೆ? ಕೇವಲ ಯಡಿಯೂರಪ್ಪನ ಮಗ ಅನ್ನೋ ಕಾರಣಕ್ಕೆ ಮಾಡ್ತಾಯಿದ್ದೀರಾ ಅನ್ನಿಸೋದು ಅವ್ರಿಗೂ ಒಳಗೆ ತಿಕ್ಕಾಟದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ BJP ಬರುವ ಅಧಿವೇಶನದಲ್ಲಿ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ನ ಒಡಕಿನ ರಾಜಕೀಯ ಮತ್ತು ದೋಷಗಳನ್ನು ಜಗತ್ತಿಗೆ ತೋರಿಸಬಲ್ಲದು ಅನ್ನೋದು ದೊಡ್ಡ ಚರ್ಚೆ ಆಗ್ತಾ ಇದೆ. ಬಂದು ಇನ್ನೊಂದು ಅಧಿವೇಶನ 8ನೇ ತಾರೀಕಿಗೆ